ಈಗ ಇರೋದು 69% ಇದೆ. ಈಗ ನೀವು ಕ್ರೀಮಿ ಲೇಯರ್ ಬಂದಾದ್ಮೇಲೆ ಯಾವುದು ಕೇಂದ್ರ ಸರ್ಕಾರ ಕ್ರೀಮಿ ಲೇಯರ್ ಬಂದಾದ್ಮೇಲೆ 50% ದಾಟಿದೆಯಲ್ಲ. ಈಗ ಕ್ರೀಮಿ ಲೇಯರ್ ಕೊಟ್ಟಿದ್ದಾರೆ ತಾನೆ ಯಾರು ಕೇಂದ್ರ ಸರ್ಕಾರ. ಯಾರಿಗೆ ಕೊಟ್ಟಿರೋದು ಕ್ರೀಮಿ ಲೇಯರು? 10% ಆಫ್ ಕ್ರೀಮಿ ಲೇಯರ್ ರಿಸರ್ವೇಷನ್ ಇಸ್ ಗಿವನ್ ಟು ಹೂಮ್? ವಾಟ್ ಇಸ್ ದ ಪಾಪ್ಯುಲೇಷನ್ ಆಫ್ ದ ಪೀಪಲ್ ಹೂ ಆರ್ ಇನ್ ಕ್ರೀಮಿ ಲೇಯರ್? ಯಾರು ಅವರು ಕ್ರೀಮಿ ಲೇಯರ್ ಇರ್ತಕ್ಕಂಥವ್ರು ಯಾರು? ಸೊ ಹಂಗಾಗಿ ಎಲ್ಲರಿಗೂ ಸಿಗಲಿಲ್ಲ, ಎಲ್ಲರಿಗೂ ಅವಕಾಶ ಸಿಗಲಿ ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ, ನನ್ನ ವಾದ. ಅದ್ರಾಗೇನಾಗುತ್ತೆ, ಎಲ್ಲ ಶೋಷಿತ ವರ್ಗಗಳು, ಎಲ್ಲ ಸಮಾಜದ ವಿಶೇಷವಾಗಿ ಅಹಿಂದ ವರ್ಗದ ಸಮಾಜಗಳ ಯಾರ್ಯಾರು ಬ್ಯಾಕ್ವರ್ಡ್ ಕ್ಲಾಸ್ನಾಗಿದ್ದಾರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ನನ್ನ ವಾದ. ಹಿಂದಕ್ಕೆ ಅನುಕೂಲ ಆಗುತ್ತೆ, ಆದರೆ ಪ್ರಬಲ ವರ್ಗದವರು ವಿರೋಧ ಇದೆ ಅನ್ನೋದು ಅಲ್ಲ, ಅದು ಗೊತ್ತಿಲ್ಲ ನನಗೆ. ಅದು ಸಚಿವ ಸಂಪುಟದ ಸಭೆಯಲ್ಲಿ ಯಾರು ವಿರೋಧ ಪಡಿಸಿಲ್ಲ, ಏನೂ ಆಗಿಲ್ಲ. ಈಗ ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನೆ ನಾನು ಯಾರು ವಿಜೇಂದ್ರ ಅವ್ರು ಮಾತನಾಡ್ತಕ್ಕಂಥ ನೋಡ್ತಾ ಇದ್ದೆ. ರಾಹುಲ್ ಗಾಂಧಿ ಅವರು ಇದ್ರೆ ಇವತ್ತು ಡೀಸೆಲ್ ಪೆಟ್ರೋಲ್ 2,000ಕ್ಕೆ ಹೋಗುತ್ತೆ, 1500 ಹೋಗ್ತಕ್ಕಂಥ ಮಾತಾಡ್ತಿದ್ದಾರೆ. ನಿಮಗೆ ಸ್ಪಷ್ಟೀಕರಣ ಕೇಳಲಿಕ್ಕೆ ಇಚ್ಛೆಪಡಿಸ್ತೀನಿ. UPA 1, UPA 2, UPA 2ನಲ್ಲಿ ಸುಮಾರು UPA 1ನಲ್ಲಿ UPA 2ನಲ್ಲಿ 2004ರಿಂದ 2014 ಇಸ್ವಿವರೆಗೆ ನಾವು ಏನು ಆಯಿಲ್ ಪರ್ ಬ್ಯಾರಲ್ $105 ಖರೀದಿ ಮಾಡಿದ್ದೀವಿ. ಪರ್ ಬ್ಯಾರಲ್ ನಾವು $105 ಆವ್ರೇಜ್ನಲ್ಲಿ ಖರೀದಿ ಮಾಡಿದ್ದೀವಿ. ಖರೀದಿ ಮಾಡಿ ಸುಮಾರು ನಾವು 55ರಿಂದ 60 ರೂಪಾಯಿ ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದೀವಿ. ಇವ್ರದ್ದು ಕಳೆದ 2014 ಇಸ್ವಿಯಿಂದ 2024 ಇಸ್ವಿವರೆಗೆ ಆವ್ರೇಜ್ ಬೈಯಿಂಗ್ ಇರ್ತಕ್ಕಂಥದ್ದು ಇಟ್ ಇಸ್ ಲೆಸ್ ದೆನ್ $70. ಆವ್ರೇಜ್ ಬೈಯಿಂಗ್ ಪ್ರೈಸ್ ಇಸ್ ಲೆಸ್ ದೆನ್ $70. ಈಗ ಮೊನ್ನೆ $13 ಕಮ್ಮಿ ಆಗಿದ್ದು ಬಿಟ್ಟಿರಿ. $70ನಲ್ಲಿ ಆವ್ರೇಜ್ ಖರೀದಿ ಮಾಡಿ ಇವರು ನಮಗೆ 100 ರೂಪಾಯಿಗೆ ಹೆಚ್ಚು ಡೀಸೆಲ್ ಪೆಟ್ರೋಲ್ ಕೊಟ್ಟಿದ್ದಾರೆ. ಕಾರಣ ಏನು? ಕಾರಣ ಏನಂದರೆ ಮನಮೋಹನ್ ಸಿಂಗ್ ಅವರು 90,000 ಕೋಟಿ ಸಬ್ಸಿಡಿ ಕೊಟ್ಟರು. ಪ್ಲೀಸ್ ಕೇಳ್ಕೊಳ್ಳಿ, 90,000 ಕೋಟಿ ಮನಮೋಹನ್ ಸಿಂಗ್ ಅವರು ಸಬ್ಸಿಡಿ ಕೊಟ್ಟರು. ಅದಕ್ಕಾಗಿ $105 ಖರೀದಿ ಮಾಡಿದ್ರು ಕೂಡ ನಮಗೆ 55 ರೂಪಾಯಿಂದ 60 ರೂಪಾಯಿ ಬಂತು. ಈ ಕೇಂದ್ರ ಸರ್ಕಾರ ಯಾಕೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಅಂತಂದರೆ, ಕೇಂದ್ರ ಸರ್ಕಾರ ಏನನ್ನ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ರಿಲಯನ್ಸ್ ಬಂಕ್ಗಳು ಕಳೆದೋಗ್ಬಿಡ್ತವೆ. ಕೇಂದ್ರ ಸರ್ಕಾರ ಬೈ ಚಾನ್ಸ್ ಇಫ್ ಇಟ್ ಇನ್ಕ್ರೀಸಸ್ ಮೋರ್ ಸಬ್ಸಿಡಿ ಆನ್ ದಿಸ್ ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲ್, automatically the Reliance bunks will get stopped because they cannot compete the Indian oil prices. ಹಂಗಾಗಿ ಕೇಂದ್ರ ಸರ್ಕಾರ ಸಬ್ಸಿಡಿ ಜಾಸ್ತಿ ಕೊಟ್ಟರೆ ರಿಲಯನ್ಸ್ ಬಂಕ್ಗಳು ನಿಂತ್ಕೊಂಡು ಹೋಗ್ತಾ ಅನ್ನೋ ಉದ್ದೇಶ ಕಾರಣಕ್ಕಾಗಿ ಇವತ್ತು ರಿಲಯನ್ಸ್ ಬಂಕ್ನವ್ರು $1 ಕಮ್ಮಿಗೆ ಮಾಡ್ತಾ ಇದ್ದಾರೆ. ಓಪನ್ ಮಾರ್ಕೆಟ್ನಲ್ಲಿ ನಮ್ಮ ಭಾರತ್ ಪೆಟ್ರೋಲ್ ಆಗಿರಲಿ, ಇಂಡಿಯನ್ ಆಯಿಲ್ ನಮ್ಮ ಬಂಕ್ಸ್ಗಳಲ್ಲಿ $1 ಕಮ್ಮಿ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಅವ್ರು ಬದುಕಬೇಕು, ನಾವು ಜನ ನಷ್ಟ ಆಗಿ ಹೋಗ್ಬೇಕು. ಇವತ್ತೇನು ಪಾಪ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ, ಏನು ರಾಹುಲ್ ಗಾಂಧಿ ಅವರ ಕಾಲದಲ್ಲಿ ನಮ್ಮ UPA ಸರ್ಕಾರದಲ್ಲಿ $105 ಖರೀದಿ ಮಾಡಿದ್ವಿ ಪರ್ ಬ್ಯಾರಲ್. ಈಗ ಆವ್ರೇಜ್ $70 ಅದ್ರ ಜೊತೆಗೆ ಮೊನ್ನೆ $13 ಕಮ್ಮಿ ಆಗಿದೆ. ಇವ್ರು ಏನಂದ್ರೆ ಓದ್ಕೊಳಂಗಿಲ್ಲ, ಸರಿಗೆ ಏನು ಗುರುತಿಲ್ಲ, ಚರ್ಚೆನೂ ಮಾಡೋಂಗಿಲ್ಲ. $13 ಕಮ್ಮಿ ಆದರೂ ಕೂಡ $2 ಜಾಸ್ತಿ ಮಾಡಿದ್ದಾರೆ ತಿರ್ಗಾ. ಅದ್ರ ಜೊತೆಗೆ LPG ಗ್ಯಾಸ್ $50 ಜಾಸ್ತಿ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ಬೇಕೀಗ? 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಬಿಟ್ಟಾಗ $1,023 ಗ್ಯಾಸ್ ಇತ್ತು. ಹೌದು, ಈಗ $850 ಇದೆ. ಸಬ್ಸಿಡೈಸ್ ಮಾಡಿದಿರಲ್ಲ ಅಂತಲ್ಲ, ಮತ್ತೆ ತಿರ್ಗಾ $50 ಜಾಸ್ತಿ ಮಾಡಿದಿರ್ತಾನೆ. ಜಾಸ್ತಿ ಮಾಡಿದ್ರು 850 ಆಯ್ತ್ರಿ. ನಾವು ಮಾಡಿದ 450 ನಿಮ್ಗೆ ಅದೇ ಅವ್ರು ಹೇಳ್ಬಿಡ್ತಾರೆ, ನೀವು ಕೇಳ್ತಾರೆ. ನೀವು ಚೆಕ್ ಮಾಡಿ ನೋಡ್ರಿ, ಹೇಳಿ. ವೆನ್ ವಿ ಲೆಫ್ಟ್ ದ ಗವರ್ಮೆಂಟ್, ವೆನ್ ವಿ ಸ್ಟಾರ್ಟೆಡ್ ಅಲ್ರಿ, ನೀವು ಚೆಕ್ ಮಾಡಿ. ವೆನ್ ವಿ ಲೆಫ್ಟ್, ವಿ ಸ್ಟಾರ್ಟೆಡ್ ಆಲ್ಸೋ, ವಿ ಸ್ಟಾರ್ಟೆಡ್ ಅಟ್ 450. ಆಯ್ತಾ? ವಿ ಸ್ಟಾರ್ಟೆಡ್ ಅಟ್ 450. ಇಫ್ ಐ ಆಮ್ ನಾಟ್ ರಾಂಗ್, ವಿ ಹ್ಯಾವ್ ನಾಟ್ ಮೋಸ್ಟ್ಲಿ ಚಾರ್ಜ್ ಇವನ್ $1,000 ಆಲ್ಸೋ. ಲೆಟ್ ಮಿ ವೆರಿಫೈ ಇಟ್, ಬಿಕಾಸ್ ನೀವು ವೆರಿಫೈ ಮಾಡಿದೆ. ನೀವು ಇದನ್ನ ಕೇಳಿಲ್ಲ ಅವ್ರಿಗೆ. ಈಗ ಈ ಡೀಸೆಲ್ ಪೆಟ್ರೋಲ್ ಇಷ್ಟು ವ್ಯತ್ಯಾಸ ಆಗ್ತಾಯಿದೆ, ನೀವು ಅವ್ರನ್ನ ಕೇಳಿ ಯಾಕೆ ಸಬ್ಸಿಡಿ ಕೊಡ್ತಾರೆ ಜಾಸ್ತಿ? ಅವರು ಏನು ಬಂದು ಅಗಲಾಲ ಹೋರಾಟ ಮಾಡ್ತಾರೆ, ಯಾಕೆ ಅವ್ರು ಯಾಕೆ ಸಬ್ಸಿಡಿ ಕೊಡ್ತಿಲ್ಲ ಜಾಸ್ತಿ? ವೈ ಆರ್ ದಿ ನೆಟ್ ಪೇಯಿಂಗ್ ಸಬ್ಸಿಡಿ? ಇಫ್ ದೇ ಪೇ ಮೋರ್ ಸಬ್ಸಿಡಿ ಇಟ್ ವಿಲ್ ಬೆನಿಫಿಟ್ ಎವ್ರಿ ಕಾಮನ್ ಮ್ಯಾನ್. ರೈತರಿಗೆ ಅನುಕೂಲ ಆಗುತ್ತೆ, ಟ್ರಾನ್ಸ್ಪೋರ್ಟ್ನವ್ರಿಗೆ ಅನುಕೂಲ ಆಗುತ್ತೆ, ಆಟೋ ರಿಕ್ಷಾ ಡ್ರೈವರ್ಗೆ ಅನುಕೂಲ ಆಗುತ್ತೆ, ಎವ್ರಿ ಇಂಡಸ್ಟ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟೇಷನ್ಲಿಂದ. ಜನಾಕ್ರೋಶ ಯಾಕೆ ಇದ್ರ ಬಗ್ಗೆ ಮಾಡ್ಬೇಕಲ್ರಿ? ಯಾಕೆ ಮಾಡ್ತಾಯಿಲ್ಲ ಇದ್ರ ಬಗ್ಗೆ ಯಾತ್ರೆ? ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿ. ಆಮೇಲೆ ಇನ್ನೊಂದು ಏನು ಭಾಳ ಹೇಳ್ತಿದ್ರೆ, ಮೊನ್ನೆ ತಾನೇ ಒಂದು ಫೈಟರ್ ಜೆಟ್ ಕ್ರಾಶ್ ಆಯ್ತು, ನಿಮ್ಗೆ ಗೊತ್ತಿದೆಯಾ? ಸಿದ್ಧಾರ್ಥ ಅಂತ ಒಬ್ಬ ಯುವಕ ವಾಸ್ ಏರ್ಫೋರ್ಸ್ನಲ್ಲಿ ಇರ್ತಕ್ಕಂಥವನು ಫೈಟರ್ ಜೆಟ್ ಕ್ರಾಶ್ ಆಗಿದೆ. 70 ವರ್ಷದ ಹಳೆಯದು. ಭಾರತದ ಇಡೀ ಪ್ರಪಂಚದಲ್ಲಿ ಎಲ್ಲಿ ನಡೀತಾ ಇಲ್ಲ ಫೈಟರ್ ಜೆಟ್, ಇಲ್ಲಿ ಮಾತ್ರ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗೋದಲ್ಲ? 70 ವರ್ಷದ ಕತೆ ಹೇಳ್ಕೊಂತ ಕುಂದಿರ್ತಾರೆ ಬೆಳಗ್ಗಿನ ಸಾಯಂಕಾಲವರೆಗೆ. ಮೊನ್ನೆ UPನಲ್ಲಿ 23 ಜನ ಸೇರಿ ಒಂದು 19 ವರ್ಷ ಹುಡುಗಿಗೆ 7 ದಿನ ರೇಪ್ ಮಾಡಿದ್ದಾರೆ. 7 days ದೇ ಹ್ಯಾವ್ ರೇಪ್ಡ್. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ ಸರ್. ಬೆಂಗಳೂರಲ್ಲಿ ಮಧ್ಯರಾತ್ರಿ ಅದ್ರ ಚರ್ಚೆ ಆಗ್ಲಿ. ಉತ್ತರ ಪ್ರದೇಶದ ಬಗ್ಗೆ ಅಲ್ರಿ, ಬೆಂಗಳೂರು ಬಗ್ಗೆ ನಾನು ಹೇಳ್ತೀನಿ, ಇದೊಂದು ಸಣ್ಣ ಘಟನೆ, ಬೆಂಗಳೂರು ಘಟನೆ. ಅದನ್ನ ನೀವು ಗೃಹ ಸಚಿವರು ಕೇಳ್ರಿ. ನೀವು ಉತ್ತರ ಪ್ರದೇಶ ಹೇಳಬಹುದು, ಅಲ್ಲ ಯಾಕೆ ಹೇಳ್ತೀರ ಕೇಳ್ರಿ ನಿಮಿಷ. 23 days ಈಸ್ ರೇಪ್ಡ್.
23 days is raped. ಬೆಳಗಾವಿಯಲ್ಲಿ ಕೇಳ್ರಿ. ಸಾಮೂಹಿಕವಾಗಿ ಸರ್ ಅದೇ ಬೆಳಗಾವಿಯಲ್ಲಿ ಅಲ್ರಿ ಸದನ ನಡೆಯುವ ಸಂದರ್ಭದಲ್ಲಿ ಆಗಿತ್ತು. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಇಂಥವು ಎಲ್ಲೆಲ್ಲ ಆಗ್ತಾವಲ್ಲ ಇದನ್ನ ಪ್ರಮುಖ ಕೇಳಿ ಚರ್ಚೆಗೆ ಬರ್ತೀವಿ. ನೀವು ತೋರಿಸಲ್ಲ ಅಂತ ಅಲ್ರಿ ನಮ್ಮ ರಾಜ್ಯದ ಬಗ್ಗೆ ಅಲ್ರಿ ಮಾತಾಡ್ಬಿಟ್ಬಿಟ್ಟು ಬೇರೆ ನಾವು ರಾಜ್ಯದ ಬಗ್ಗೆ ಅಲ್ರಿ ಮಾತಾಡ್ಬಿಟ್ಟು ಯಾಕೆ ಹೇಳ್ತೀನಿ ಕೇಳಿ ಅಲ್ಲ ಒಂದ್ ನಿಮಿಷ ರೀ ಅಲ್ಲ ನಾನು ಯಾಕೆ ಹೇಳಿದ್ರೆ ದಿಸ್ ಈಸ್ 23 ಪೀಪಲ್ ಇಟ್ಸ್ ಅ ಮಾಸ್ ರೇಪ್ ಆಗಿರ್ತಕ್ಕಂಥದ್ದು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇದ್ರ ಬಗ್ಗೆ ಇಂಪಾರ್ಟೆಂಟ್ ಅಲ್ವಾ? ಹೌದ್ರಿ ಚರ್ಚೆ ಮಾಡೋಣ. ಅಲ್ಲ ರೀ ಸರ್ಕಾರ ಏನ್ ಮಾಡ್ತೀವಿ ಸರ್? ನೀವು ನಮ್ಮನ್ನ ಕೇಳಿ ಅಲ್ರಿ ನಮ್ಮ ರಾಜ್ಯದ ಬಗ್ಗೆ ನಾವು ಮಾತಾಡ್ತೀವಿ. ಈಗ ನಮ್ ಈಗ ಡೀಸೆಲ್ ಪೆಟ್ರೋಲ್ ಅಲ್ರಿ ಡೀಸೆಲ್ ಸಣ್ಣ ಘಟನೆ ಅಂದ್ರು ಅಲ್ರಿ ಈಗ ಈಗ ಕೇಳ್ರಿ ಹೋಮ್ ಮಿನಿಸ್ಟರ್ ಸಾಹೇಬ್ರು ಮಾತನಾಡಿದ್ದಕ್ಕೆ ನೀವು ಕೇಳ್ರಿ ಅವ್ರಿಗೆ. ಬಿಕಾಸ್ ಇಫ್ ಹಿ ಹಸ್ ರಿಪ್ಲೈ ಟು ದಟ್ ಈಸ್ ಆನ್ಸರ್ ಬಿಲೀವ್ ಐ ಆಮ್ ಆಸ್ಕಿಂಗ್ ಕ್ವಶನ್ ಐ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಯು ಆಲ್ಸೋ ಗಾಟ್ ಎವ್ರಿ ರೈಟ್ ಟು ಆಸ್ಕ್. ಈಗ ನೀವು ಅದನ್ನ ಕೇಳಬೇಡ್ರಿ ಇದನ್ನ ಮಾತಾಡ್ಬೇಡ್ರಿ ಅಂತಂದ್ರೆ ನೀವು ಕುಂಭಮೇಳದಲ್ಲ ಮತ್ತೆ ಕರ್ನಾಟಕದ ಕೇಳಿದ್ರಲ್ಲ ಅವಾಗ. ಅಲ್ಲ ಕುಂಭಮೇಳ ವಿಷಯ ತಡ್ರಿ, ಕುಂಭಮೇಳ ವಿಷಯಗಳು ನೀವೆಲ್ಲ ಕರ್ನಾಟಕ ಕೇಳಿಲ್ಲ. ಬೆಳಿಗ್ಗೆ ಬಂದು ಬೆಳಿಗ್ಗೆ ಕೇಳಿದ್ರಲ್ಲ ಅವಾಗ ಯಾಕೆ ಕೇಳಿದ್ರಿ? ಅವಾಗ ಕರ್ನಾಟಕ ವಿಷಯ ಅಲ್ಲ ಅದು. ಹಿಂಗೆ ಎಲ್ಲ ಇಶ್ಯೂಗಳು ಇರ್ತಾವ್ರಿ. ಯಾವ ಇಶ್ಯೂಗಳು ಪ್ರಮುಖ ವಿಷಯಗಳು ಎಲ್ಲ ತಗೋಬೇಕು ಮಾತಾಡಬೇಕು. ನೀವು ಕೇಳಿ ಅಲ್ರಿ ಅದು ಬೇಗ ಅಲ್ರಿ ಅದು ಬೇರೆ ಪ್ರಶ್ನೆ ರೀ. ಎವ್ರಿಬಡಿ ಹ್ಯಾಸ್ ಗಾಟ್ ರೈಟ್ ಟು ಗೋ. ಅಲ್ರಿ ನೀವು ಏನ್ ಹೇಳಿದ್ರಿ ಈ ವಿಷಯ ಮಾತಾಡೋದು ಬೇರೆ ಕರ್ನಾಟಕದ ಬಗ್ಗೆ ಮಾತಾಡ್ರಿ. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ ರೀ ಈಗ ಸ್ಟಾಕ್ ಎಕ್ಸ್ಚೇಂಜ್ 85 ಲಕ್ಷ ಕೋಟಿ ಲಾಸ್ ಆಗಿದೆ. ಕೇಳಿ ಸರ್. ಅದ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲ ಬಿಜೆಪಿ ಅವ್ರನ್ನ ಕೇಳ್ರಿ. ಕೇಳ್ತೀವಿ ಸರ್ ನಾವು. ಬಿಜೆಪಿ ಅವರಿಗೆ ವಿಶೇಷ ಹೆಂಗೋ ಬಿಜೆಪಿ ಅವರು ಹಂಗೆ ರೀ 85 ಲಕ್ಷ ಕೋಟಿ ಲಾಸ್ ಆಗಿದೆ. ಇದ್ರ ಬಗ್ಗೆ ಬಿಜೆಪಿ ಚರ್ಚೆ ಮಾಡ್ಲಿ. ಇದ್ರ ಬಗ್ಗೆ ಬಂದ್ ಮಾಡ್ಲಿಲ್ಲ. ಕಳೆದ 6 ತಿಂಗಳಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ 85 ಲಕ್ಷ ಕೋಟಿ ದೇಶ ದಿವಾಳಿ ಎದ್ದೋಗಿದೆ. ಯಾರು ಸ್ಮಾಲ್ ಟೈಮ್ ಇನ್ವೆಸ್ಟರ್ಸ್ ಮಾಡ್ತಾರೆ, ಯಾರು ರಿಟೇಲ್ ಇನ್ವೆಸ್ಟರ್ಸ್ ಇದ್ದಾರೆ ಅವರ ದಿವಾಳಿ ಎದ್ದೋಗಿದ್ದಾರೆ. ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರು ಎಲ್ಲರಿಗೆ ಪ್ರೋತ್ಸಾಹ ಹೇಳಿದ್ರು. ನೀವು ಬಂದು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ದುಡ್ಡು ಹಾಕ್ರಿ, ನೀವು ಯಾವ ರೆಕಾರ್ಡಿಂಗ್ ದುಡ್ಡು ಮಾಡ್ರಿ ಅಂತ ಹೇಳ್ತಾರೆ. ನೋಡ್ರಿ ಸ್ಟಾಕ್ ಎಕ್ಸ್ಚೇಂಜ್ ರಿಕವರಿ ಆಗುತ್ತೆ, ಬಟ್ ಪೀಪಲ್ ಆರ್ ಲಾಸ್ಟ್ ಮನಿ ಅವ್ರು ಯಾವತ್ತೂ ರಿಕವರ್ ಆಗಲ್ಲ. ಲಾಭ ಮಾಡ್ತಕ್ಕಂಥದ್ದು ಯಾರು? ಹೂ ಹ್ಯಾವ್ ಗಾಟ್ ಹೋಲ್ಡಿಂಗ್ ಕೆಪಾಸಿಟಿ. ಯಾರು ದೊಡ್ಡ ಜನರ ಹತ್ರ ಹೋಲ್ಡಿಂಗ್ ಕೆಪಾಸಿಟಿ ಇರ್ತದೆ ಡೌನ್ ಮಾರ್ಕೆಟ್ ನಲ್ಲಿ ಅವ್ರು ಪುನಃ ಖರೀದಿ ಮಾಡ್ತಾರೆ, ಅವರೇ ಹೋಲ್ಡ್ ಮಾಡ್ತಾರೆ. ಇವತ್ತು ಸುಮಾರು 85 ಲಕ್ಷ ಕೋಟಿ ಲಾಸ್ ಆಗಿದ್ರೆ ಇದ್ರ ಬಗ್ಗೆ ಇಲ್ಲಿ ಚರ್ಚೆನೇ ಆಗೋದಲ್ಲ. ಬಿಜೆಪಿ ಮಾಡ್ಬೇಕಲ್ಲ ಇದ್ರ ಬಗ್ಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಬಂದು ಮಾತಾಡಲಿ ಇದ್ರ ಬಗ್ಗೆ. ಮೊನ್ನೆ ಪಿಯೂಷ್ ಗೋಯಲ್ ಅವ್ರು ಹೇಳ್ತಾ ಇದ್ರಲ್ಲ ಇವತ್ತು ಈ ಇಂಡಿಯಾದಲ್ಲಿ ಏನ್ ನಡೀತಾ ಇಲ್ಲ, ಫುಡ್ ಡೆಲಿವರಿ ಆಪ್ ಮಾಡ್ತಕ್ಕಂಥ ಇನ್ನೋವೇಷನ್ ಇಂಡಿಯಾ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಅವ್ರು ಚರ್ಚೆ ಮಾಡ್ಲಿಲ್ಲ. ಪ್ಲೀಸ್ ಐ ಆಮ್ ರೆಡಿ ಫಾರ್ ಅ ಡಿಬೇಟ್. ಪ್ಲೀಸ್ ಕಾಲ್ ದೇಮ್. ಗುತ್ತಿಗೆದಾರರು ಕಮಿಷನ್ ಆರೋಪ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಗುತ್ತಿಗೆದಾರರ ಕಮಿಷನ್ ಯಾರು? ಗುತ್ತಿಗೆದಾರ ಸಂಘದವರು ನಿನ್ನೆ ಕಮಿಷನ್ ಆರೋಪ ಮಾಡಿದ್ದಾರೆ. ನೋಡಿ ಗುತ್ತಿಗೆದಾರರು ಏನೋ ನಮಗೆ ಆರೋಪ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರು ಸರ್ಕಾರ ಅದಕ್ಕೆ ಏನು ರಿಪ್ಲೈ ಕೊಡಬೇಕು ಅವ್ರು ಖಂಡಿತವಾಗಿ ಕೊಡ್ತಾರೆ. ಐ ಕೆನಾಟ್ ಡಿಸ್ಕಸ್ ಆನ್ ದಿಸ್ ಬಿಕಾಸ್ ಸ್ಟಿಲ್ ಇನ್ನೇ ಆಗಿದೆ. ಅದಕ್ಕೆ ಸರ್ಕಾರ ಏನ್ ಪ್ರತಿಕ್ರಿಯೆ ಕೊಡಬೇಕು ಕೊಡುತ್ತೆ. ಅದ್ರ ಬಗ್ಗೆ ನೀವು ಅವ್ರ ವಿರುದ್ಧ 40% ಅಂದಿದ್ರಿ, ಈಗ 60% ನಾವ್ ಹೇಳಿಲ್ಲ. 40% ಬಿಜೆಪಿ ಸರ್ಕಾರ ಇದ್ದಾಗ 40% ಹೇಳಿದವರು ಯಾರು? ನಾವ್ ಹೇಳಿದ್ದಲ್ಲ. ಅವ್ರು ಬಂದು ಆರೋಪ ಮಾಡಿರ್ತಾರೆ. ಈಗ ಅವರೇ ಆರೋಪ ಮಾಡ್ತಿರೋದು. 60% ಬಿಜೆಪಿ ಆಡಳಿತ ಇದ್ದಾಗ 40% ನೀವು ಆರೋಪ ಮಾಡಿದ್ರಿ. ಬಿಜೆಪಿ ಮೇಲೆ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವ್ರ ಹೆಸರು ಹೇಳಿರ್ಲಿಲ್ಲ, ಇಲ್ಲಿ ನೇರವಾಗಿ ಹೆಸರು ಅವ್ರು ಹೇಳ್ತಾ ಇದ್ದಾರೆ. ಮಿನಿಸ್ಟರ್ ಇದ್ರ ಬಗ್ಗೆ ಖಂಡಿತವಾಗ್ಲೂ ಸರ್ಕಾರ ಕ್ರಮ ತಗೊಳುತ್ತೆ. 40% ನಾವ್ ಹೇಳಿಲ್ಲ, ಅದು ಹೇಳಿದ್ದು 40% ನೀವ್ ಹೇಳಿದ್ರಿ ಅಂತ ಹೇಳಿದ್ರು. 40% ನಾವ್ ಹೇಳಿರ್ತಕ್ಕಂಥದ್ದಲ್ಲ. ಈಗ ನಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಅವರೇ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಕ್ರಮ ತಗೊಳುತ್ತೆ. 60% ಆಗಿದೆ ಅನ್ನೋ ಒಂದು ಡೆಫಿನೆಟ್ಲಿ ಅಲ್ಲ. ವಾಟ್ ಎವರ್ ಇಫ್ ದೇ ಹ್ಯಾವ್ ಟೋಲ್ಡ್ ಡೆಫಿನೆಟ್ಲಿ ವಿಲ್ ಲುಕ್ ಇಂಟು ದಟ್.